ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಚಿರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚಿರಿಯಮನೆ. ಸ್ನೇಹಿತರೆ, ಕಾಫಿ ಮತ್ತು ಕಾಳುಮೆಣಸು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಈ ನಿಟ್ಟಿನಲ್ಲಿ ಬೆಳೆಗಾರರು ತೋಟಗಳಲ್ಲಿ ಕಾಫಿ ಮತ್ತು ಕಾಳುಮೆಣಸು ಬೆಳೆಯನ್ನು ಸಮವಾಗಿ ನಿರ್ವಹಣೆ ಮಾಡುತ್ತಾರೆ. ಆದರೆ ಬೆಳೆಗಾರರು ಕಾಳುಮೆಣಸು ಬೆಳೆಯನ್ನು ಎಷ್ಟೇ ಸಮರ್ಪಕವಾಗಿ ನಿರ್ವಹಣೆ ಮಾಡಿದರೂ ಮಳೆ ಹೆಚ್ಚು ಅಥವಾ ಕಡಿಮೆಯಾಗುವುದು. ಈ ರೀತಿಯ ಹವಾಮಾನ ಏರುಪೇರಿನಿಂದ ಬೆಳೆಗಾರ ಕಾಳು ಮೆಣಸಿನಿಂದ ನಿರೀಕ್ಷೆ ಮಾಡಿದಷ್ಟು ಇಳುವರಿ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಉತ್ತಮವಾಗಿ ಫಸಲುಗಟ್ಟುತ್ತಿರುವ ಕಾಳುಮೆಣಸು ತೋಟವೊಂದರ ಬಗ್ಗೆ. ಸ್ನೇಹಿತರೆ, ಶನಿವಾರ ಸಂತೆ ನಿವಾಸಿ ಎನ್.ಎ. ಆದಿತ್ಯ ಗೌಡ ಅವರು ಸಮೀಪದ ರಾಮಪುರ ಗ್ರಾಮದಲ್ಲಿ 5 ಎಕರೆ ಕಾಫಿ ತೋಟವನ್ನು ಹೊಂದಿದ್ದಾರೆ. ಕಾಫಿ ನಡುವೆ ಕಾಳುಮೆಣಸನ್ನು ಬೆಳೆದಿದ್ದಾರೆ. ತೋಟದೊಳಗೆ ಮರಗಳಿಗೆ ಕಾಳುಮೆಣಸು ಬಳ್ಳಿಯನ್ನು ಹಬ್ಬಿಸಿದ್ದಾರೆ. ಮರದ ಉದ್ದಕ್ಕೂ ಬಳ್ಳಿ ಹಬ್ಬಿದ್ದು ಈಗ ಕಾಳುಮೆಣಸು ನಿರೀಕ್ಷೆಗಿಂತ ಮೀರಿ ಫಸಲುಗಟ್ಟುತ್ತಿದೆ. ಸ್ನೇಹಿತರೆ, ಆದಿತ್ಯಗೌಡ ಅವರು ಕಾಫಿ ಮತ್ತು ಕಾಳುಮೆಣಸು ಬೆಳೆಗಳಿಗೆ ಮಲ್ಟಿಪ್ಲೆಕ್ಸ್ ಸಂಸ್ಥೆ ತಯಾರಿಸುವ ಗೊಬ್ಬರ ಮತ್ತು ಔಷಧಿಯನ್ನು ಬಳಸುತ್ತಿದ್ದಾರೆ. ಇದರಿಂದ ಪ್ರತಿ ವರ್ಷವೂ ಕಾಳುಮೆಣಸು ಬೆಳೆಯಿಂದ ನಿರೀಕ್ಷೆಗೆ ಮೀರಿ ಫಸಲು ತೆಗೆಯಲು ಕಾರಣವಾಗಿದೆ ಎಂದು ಆದಿತ್ಯ ಅವರು ಹೇಳ್ತಾರೆ. ಸ್ನೇಹಿತರೆ, ಆದಿತ್ಯಗೌಡ ಅವರ ಕಾಫಿ ತೋಟದಲ್ಲಿ ಬೆಳೆದಿರುವ ಕಾಳುಮೆಣಸು ಬೆಳೆ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ಮಲ್ಟಿಪ್ಲೆಕ್ಸ್ ಪೆಪ್ಪರ್ ಸ್ಪೆಷಲ್ ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ಒಂದು ನಾವು ಏನಂದರೆ ಕಾರ್ಬನೈಜಿಮ್ ಆ್ಯಂಡ್ ಮ್ಯಾಂಕೋಸೆಪ್ ಕಂಟೆಂಟ್ ಮಲ್ಟಿಪ್ಲೆಕ್ಸ್ ಜೋಡಿ ಮತ್ತು ಪೆಪ್ಪರ್ ಸ್ಪೆಷಲ್ಲು, ನೀಮ್ ಆಯಿಲು ಮತ್ತು ಕ್ಲೋರೋಪಿರಿಪಸ್ ಆ್ಯಡ್ ಮಾಡಿದ್ದೀವಿ. ಒಂದು 250 ml ಕ್ಲೋರೋಪಿರಿಪಸ್ ರೆಗ್ಯುಲರಾಗಿ ಕೊಡ್ತೀನಿ. ಹಾಫ್ ಲೀಟರ್ಸ್ ಏನು ರೆಕಮೆಂಡೇಷನ್ ಇದೆ. ನೀಮ್ ಆಯಿಲ್ ಆ್ಯಂಡ್ ಇದನ್ನು ನಾವು ಪೆಪ್ಪರ್ ಸ್ಪೆಷಲ್ನ ಯೂಸ್ ಮಾಡ್ತೀವಿ. ನಾವು ಬರುತ್ತೆ ಹ್ಯೂಮಿಕ್ ಕಂಟೆಂಟ್ಗಳು. ಸೊ ಇದರಲ್ಲಿ ನಮಗೆ ಮೇಯ್ನ್ಲಿ ರೂಟ್ ಡೆವಲಪ್ಮೆಂಟಿಗೆ ಸಪೋರ್ಟ್ ಆಗುತ್ತೆ. ಕಾಫಿಗೆ ನಾವು ಹೆಕ್ಸೋಕಾನಜಾಲು ಮತ್ತು ಕಾಫಿ ಸ್ಪೆಷಲ್ ಆ್ಯಂಡ್ ಕ್ಲೋರೋಪಿರಿಪಸ್ ಫಸ್ಟ್ ರೌಂಡಲ್ಲಿ ಸ್ಪ್ರೇ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಸ್ಪ್ರೇಯಲ್ಲಿ ನಾವು ಆಲ್ಮೋಸ್ಟ್ ಬೋಡೋದಲ್ಲೇ ಕಂಟಿನ್ಯೂ ಮಾಡ್ತೀವಿ. ಹೆಚ್ಚೆಚ್ಚು ಮಳೆ ಇರೋದ್ರಿಂದ ಬರೋಕ್ಕೆ ಸಾಧ್ಯ. ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. pH ಲೆವೆಲ್ ಕರೆಕ್ಟಾಗಿರಬೇಕು. ನಮ್ಮದೆಲ್ಲ 6.5 pH ಲೆವೆಲ್ ಇದೆ. ಈಗ ಆಲ್ಮೋಸ್ಟ್ ನಾವು ಎಲ್ಲನೂ ಮಣ್ಣು ಪರೀಕ್ಷೆ ಮಾಡೋದ್ರಿಂದ ನಿಮಗೆ ಯಾವುದನ್ನು ಹೆಚ್ಚು ಹಾಕ್ಬೇಕು, ಯಾವುದನ್ನು ಕಡಿಮೆ ಹಾಕ್ಬೇಕು ಅನ್ನೋದು ಗೊತ್ತಾಗ. ಈಗ ರೂಡ್ ಮೆಥಡಲ್ಲಿ
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.